ಟೇಸ್ಟ್ ಮಾಡೋ ಸಮಯ. ನಮ್ಮ ಹುಡುಗ ಬಿರಿಯಾನಿನ ಮೊಸರನ್ನ ಮಾಡ್ಕೊಂತಿದ್ದವನೆ. ಸೊ ಗೈಸ್, ಮೈ ಬಿರಿಯಾನಿ ಇಸ್ ರೆಡಿ. ಸೊ ಗೈಸ್, ನಮ್ಮ ಫುಡ್ ಆರ್ಡರ್ ಬಂದಿದೆ ನೋಡಿ. ಗೈಸ್, ಯಾಕೆ ಸ್ವೀಟ್ ಹೊಡಿತಾ ಇದೆ ಅಂದ್ರೆ ಯಾರು ನಾವು ಸ್ವೀಟ್ ಹೊಡಿತಾ ಇದೆ ಅಂದ್ರೆ ಐಸ್ ಕ್ರೀಮ್ ತಿನ್ಬಿಟ್ಬಿಟ್ಟವನು. ನಮಸ್ಕಾರ ವ್ಯೂವರ್ಸ್, ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ಲಾಗ್ ಎಲ್ಲಪ್ಪ ಅಂದರೆ, ಇವತ್ತು ನನ್ನ ಫ್ರೆಂಡ್ ಬರ್ತ್ಡೇ ಇರೋದ್ರಿಂದ ಸಿಂಪಲಾಗಿ ಆಚರಿಸೋಣ ಅಂತ ಬಂದಿದ್ದೀನಿ. ಸೊ ಈಗ ನಾವು ಕೇಕ್ ಹತ್ರ ಬಂದಿದ್ದೀವಿ. ಇಲ್ಲಿ ಕೇಕ್ ತಗೊಂಡು ಸಿಂಪಲಾಗಿ ನಮ್ಮ ಬರ್ತ್ಡೇನ ಸ್ಟಾರ್ಟ್ ಮಾಡೋಣ ಅಂತ. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ಸೊ ಗೈಸ್, ಈಗ ನೋಡಿ ನಮ್ಮ ಹುಡುಗ ಕೇಕ್ ಕಟ್ ಮಾಡ್ತಾನೆ. ಸೊ ನಮ್ಮ ಹುಡುಗನ್ ತುಂಬಾ ನಾಚಿಕೆ. Happy birthday to you. ನಮಗೆ ಹುಡುಗಕ್ಕೂ ಎದಕ್ಕೋತಾನೆ ನೋಡಿ, ನಾಚಿಕೆ ಪಟ್ಬಿಡ್ತು ಅವ್ನು ತುಂಬ. ಸೊ ಗೈಸ್, ಫಸ್ಟು ಕೇಕ್ ಟೇಸ್ಟ್ ಸೂಪರ್ ಆಗಿದೆ. ಹೌದಾ, ಟೇಸ್ಟ್ ಚೆನ್ನಾಗಿದೆ. ಹೋಗೋ ಶಂಕರ ನೋಡಿ ಗೈಸ್, ಕ್ಯಾಮ್ರಾ ಮುಂದೆ ಬನ್ನಿ ಅಂದರೆ ಹೆಂಗೆ ನಾಚಿಕೆ ಪಟ್ಕೊಡ್ತಾರೆ ನೋಡಿ. ಐಫೋನ್ ಇರೋದ ನಾ DJ ಹಿಡಿತೀನಿ. ಸೊ ಈಸ್ ಮೈ ಫ್ರೆಂಡ್ ಗಿರೀಶ್ ಆ್ಯಂಡ್ ಹರೀಶ್, ಎಲ್ಲ SSS. ದಿಸ್ ಇಸ್ ಶಂಕರ್. ಶಂಕರ್ ಆಲ್ಸೋ ಎಸ್. ಜಸ್ಟ್ ಐ ಆಮ್ ಆಲ್ಸೋ G. ಓನ್ಲಿ G. ಫುಲ್ ಇಂಗ್ಲೀಷ್ ಕರೆಕ್ಟಾಗಿ ತೆಗಿಯೋ. ಸ್ಮೈಲ್ ನೋಡಿ ಗೈಸ್, ಒಂದು ಫೋಟೋ ತಗೊಳಕ್ಕೂ ಹೆಂಗೆ ಇರ್ತವ್ರೆ. ತಿನ್ನ. ಸೊ ಗೈಸ್, ಲುಕ್, ಇವನೇ ನೋಡಿ ನಮ್ಮ ಮೀಟ್ ಮೈ ಶಂಕರ್. ತುಂಬಾ ನಾಚಿಕೆ ಸ್ವಭಾವದವನು. ಅಂತ ನೋಡಿ, ಈಗ ನೋಡಿ ಕ್ಯಾಮ್ರಾ ಕಡೆ ತಿರ್ಗೇವಲ್ಲ, ಬೇಕಾದ್ರೆ ಹಂಗೆಲ್ಲ ತಿರ್ಗ್ತಾವನೆ, ತಿರ್ಗು. ಸೊ ಗೈಸ್, ಕೇಕ್ ಎಲ್ಲ ಬಣ್ಣ ನೋಡಿ ಕಚ್ಕೊಬಿಟ್ಟೈತೆ. ಕ್ಯಾಮ್ರಾ ನೋಡ್ರು, ಕ್ಯಾಮ್ರಾ ನೋಡಿ ಅಂದ್ರೆ ನೋಡಲ್ಲ ಅವರು. ಕೇಕ್ ಮಾತ್ರ ಸುಮ್ಮನೆ ಜಾಸ್ತಿ ತಗೊಂಡು ಎಷ್ಟು. ಸೊ ವಿವರ್ಸ್, ಫೈನಲಿ ಹೆಂಗ ನಾವು ಹುಡುಗನ ಬರ್ತ್ಡೇನ ಸಿಕ್ಕದಾಗೆ ಸೆಲೆಬ್ರೇಟ್ ಮಾಡಾಯ್ತು. ಈಗ ಬನ್ನಿ ಒಂದು ರೌಂಡ್ ಹೋಗಿ ಬರೋಣ, ಆ ಕಡೆ ಹೋಗಿ ಸಿಗೋಣ. ಸೊ ಏನೋ ಫಸ್ಟ್ ಟೈಮ್ ಬರ್ತಿದ್ದೀವಿ ಗುರು. ಏನು ಜನ, ಓ ಮಗ ಇದೆಲ್ಲ ಆರ್ಡ್ರ್ ಮಾಡ್ಬೇಕಾ? ಗೊತ್ತಿಲ್ಲ ಗುರು, ನಾವು ಯಾವತ್ತೂ ಆರ್ಡ್ರ್ ಮಾಡಿಲ್ಲ. ಸೊ ಗೈಸ್, ಇಲ್ಲಿ ನಮ್ಮ ಹರೀಶ ಅವರು ಆರ್ಡ್ರ್ ಮಾಡ್ತಾ ಇದ್ದಾರೆ KFCನ. ಏನು ಮಗ ಅದು ಶಂಕರ, ಅದೇನು ಓದು ಅಪ್ ಟು 40% KFC ಬಿಗ್ ಫಿಲ್ ಬೇಕಾಯ್ತು. ಸೊ ಇವತ್ತು ಸ್ವತಂತ್ರ ದಿನಾಚರಣೆ ಇರೋದ್ರಿಂದ ಏನಾದರೂ ಆಫರ್ ಇದೆಯಾ? ನನಗೆ ಬರ್ಗರ್ ಬೇಕಂತೆ ಗೈಸ್, ಅದಕ್ಕೆ ಯಾವ್ದು ಚೆನ್ನಾಗಿದೆ ನೋಡ್ತಾ ಇದ್ದೀನಿ. ಚೆನ್ನಾಗಿತ್ತು. ಅದು ಕಾಂಬೋ ಅನ್ಲಿಮಿಟ್ 40%. ಜ್ಯೂಸ್ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳೋದು. ಸೊ ಗೈಸ್, ಈಗ ಪೆಪ್ಸಿ ಜೊತೆಗೆ ಇನ್ನೊಂದು ಯಾವ್ದಾದ್ರು ಜ್ಯೂಸ್ ಆರ್ಡರ್ ಮಾಡೋಣ ಅಂತ. ಚಿಕ್ಕದು ಒಂದು ಹೊಡೆದಿದ್ದು, ಮೀಡಿಯಮ್ ಒಂದು ಲಾರ್ಜ್. ಸೊ ವಿವರ್ಸ್, ಫೈನಲಿ ನಮ್ಮ ಆರ್ಡ್ರು ಆಗಿದೆ.
ಮೀಡ್ ರೈಟ್ ಏನ ಮಚ್ಚ ಅದು ಓದಕ್ಕೆ ಬರಲ್ಲ ಗುರು. ನಮ್ಗೆ ಓದಕ್ಕೆ ಬರಲ್ಲ. ಮೀಡಿಯಂ ಪಾಪ್ ಮೀಡಿಯಂ ಪಾಪ್ಕಾರ್ನ್ ಎಲ್ಲೋ ಆರ್ಡರ್ ಮಾಡಿರೋದಲ್ಲ ಅಲ್ಲಿರೋದು ಹೇಳ್ತಿರುತ್ತೆ. ಸೊ ಗೈಸ್ ಈಗ ಫೈನಲಿ ಬಿಲ್ ಪೇ ಮಾಡುವ ಸಮಯ. ಅವ್ನ ನಂಬರ್ ಗೊತ್ತಾ ನಿಮ್ಗೆ? ಇಲ್ಲ. ಸೊ ಗೈಸ್ ಈಗ ಫೈನಲಿ ನಮ್ಮ ಆರ್ಡರ್ ಕನ್ಫರ್ಮ್ ಆಯಿತು. ಸೊ ಅದಕ್ಕೋಸ್ಕರ ಮುಂಚೆ ಯಾವ್ಯಾವ ಇದೆ, ಪಿಜ್ಜಾ ಹಟ್ ಮೈ ಫೇವ್ರೇಟ್ ಪಿಜ್ಜಾಗಳು, ವಾಂಗೋ ಗೈಸ್ ವಾಂಗೋ ಅಂತೆ. ವಾಂಗೋ ಮೀನ್ಸ್ ಏನಂತ ಗೊತ್ತಿಲ್ಲ ಗುರು, ಇಲ್ಲೇ ಬಂದು ಆರ್ಡರ್ ಮಾಡೋದು ಅನ್ಸುತ್ತೆ. ಸೊ ಅದ್ರ ಜೊತೆಗೆ ಬಿರಿಯಾನಿ ಪ್ಯಾರಡೈಸ್. ಮಗ ಇದು ಮೈನ್ ಹೆಸರೇನು? ಸೊ ಇಲ್ಲಿದೆ ನೋಡಿ ಬರ್ಸ್ಕಿನ್ ರಾಬಿನ್ಸ್. ಸೊ ಗೈಸ್ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಬರ್ರಿ. ಅಲ್ಲ ಸೊ ವಿವರ್ಸ್ ಆರ್ಡರ್ ಮಾಡಿ ಹಾಫ್ ಅನ್ ಅವರ್ ಆಯಿತು, ಇನ್ನೂ ಟೋಕನ್ ಬಂದೇ ಇಲ್ಲ ಗುರು, ಅದಕ್ಕೆ ವೆಯ್ಟ್ ಮಾಡ್ತೀವಿ. ಸೊ ನಮ್ಮ ಈ ಕಲಾವಿದ ನೋಡಿ ಗೈಸ್ ಆಚೆ ಓಪನ್ ಫೇಸ್ ಆಗಿ ಸೂಪರ್ ಆಗಿದೆ. ಇದೆ ಫಸ್ಟ್ ಟೈಮ್ ಕಣ ನಾನು ಇಲ್ಲಿ ಬಂದಿದ್ದು. ಸೊ ಹೊರಗಡೆ ನೋಡ್ತಿದ್ದೆ, ಫಸ್ಟ್ ಟೈಮ್ ಒಳಗಡೆ ಬಂದಿರೋದು. ಸೊ ಗೈಸ್ ನಮ್ಮ ಫುಡ್ ಆರ್ಡರ್ ಬಂದಿದೆ ನೋಡಿ. ನಮ್ಮ ಪೆಪ್ಸಿ ಯಾರು ಆರ್ಡರ್ ಮಾಡಿದ್ದು? ಲೋ ಬುಲ್ಲಿ, ಇದೇನು 200 ml ಗಿನ ಜಾಸ್ತಿ ಇದೆ ಪೊಪುಸಿ. ಅದಾ ವರ್ಲ್ಡ್ ಕಪ್ ಪೆಸಲನು 50 ಮಿಲಿ ಯಾಕಷ್ಟ ಊದ್ಬಿಟ್ಟರೆ. ಬುಲ್ಲಿ, ಅಣ್ಣ ನೀನ್ ಯಾವತ್ತಾರು ಪೊಪುಸಿ ಕುಡ್ದಿದ್ಯೇನಪ್ಪ? ನನ್ ಕಾಲ್ ಸತ್ಯೋಗ್ಲಿ ಇಲ್ಲಣು. ಅಯ್ಯೋ ನನ್ ಚಿನ್ನ, ಒಂಚೂರ್ ಕುಡಿಯೋ. ಏ ಕುಡಿಯೋ. ಅನ್ಬೇಡ, ಕುಡಿಯಪ್ಪ ಅನ್ನಪ್ಪ. ಅಯ್ಯೋ ಇಲ್ಲ ನನ್ ಚಿನ್ನ, ಕುಡಿಯೋ. ನಮ್ಗೆ ಇದೇನು ಎಲ್ಲ ಪೆಪ್ಸಿನೇ ಅಲ್ಲ. ಸೊ ನೋಡಿ ಪೆಪ್ಸಿ ಓಪನ್ ಮಾಡು ಬರ್ಗರ್ ಅಲ್ಲ ಗೈಸ್. ಇದೇ ನಮ್ಮ KFC ಚಿಕನ್ ಬಗೆಟ್ ಎಲ್ಲ ಓಪನ್ ಮಾಡು. ಸೊ ನಾವು ಹಾಗೆ ಬರ್ಗರ್ ಫುಡ್ ಆರ್ಡರ್ ಮಾಡ್ಕೊಂಡಿದ್ದು. ಪೆರಿ ಪೆರಿ ಸ್ವಲ್ಪ ಚೆನ್ನಾಗಿರುತ್ತೆ. ಪೆರಿ ಪೆರಿ ಇದೇನ್ ಮಗ, ಏನಂತಾರೆ ಇದಕ್ಕೆ? ಹಾ? ಏನ ಜೋರಾಗಿ ಹೇಳ, ಕೇಳಿಸ್ತಾ ಇಲ್ಲ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ಜೂಮ್ ಮಾಡ್ತೀವಿ ಮಗ ಈ ಬರ್ಗರ್ಗೆ ಏನಂತಾರ? ಜಿಂಜರ್ ಕ್ಲಾಸಿಕ್ ಬರ್ಗರ್ ಮತ್ತೆ ನಮ್ಮ KFC ಬಗೆಟ್. ನೋಡಿ ನಮ್ಮ ಹುಡ್ಗ ಇನ್ನ KFCನೇ ತಿಂದಿಲ್ಲ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಹಾಗೆ ಜ್ಯೂಸ್ ಕುಡಿತವನೆ. ಸೊ ಗೈಸ್ ಈಗ ನಾವು ಒಂದು ಪೀಸ್ ನ ಟೇಸ್ಟ್ ಮಾಡೋಣ, ಯಾವ ರೀತಿ ಇದೆ. ಸಖತ್ತಾಗಿದ್ಯಾ? ಏನಪ್ಪ ಆನ್ ಮಾಡಿದ್ಯಾ? ಸೊ ಗೈಸ್ ಈಗ ಡಿಪ್ ಫ್ರೆಂಡ್ ಡಿಪ್ ಓಪನ್ ಮಾಡ್ತವನೆ. ಓಪನ್ ಮಾಡು. ಸೊ ಚಿಕನ್ ನೋಡಿ ಎಷ್ಟು ಸ್ಮೂತ್ ಆಗಿದೆ. ಪರವಾಗಿಲ್ಲ ಗೈಸ್, ಆಲ್ಮೋಸ್ಟ್ ಚಿಕನ್ ಎಲ್ಲ ಬೆಂದಿದೆ. ಬೇರೆ ಕೊಡ್ತಾರೆ ಯಾರಾದ್ರೂ. ಕೆಲವೊಂದ್ ಬೆಂದಿರಲ್ಲ, ಇದು ಪರವಾಗಿಲ್ಲ ಬೆಂದಿದೆ, ಚೆನ್ನಾಗಿದೆ. ಈ ತರ ಹಾಗೆ ಮಾಡುವ. ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ರಾವಣ ನೀನು ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲಿಲ್ಲ ಎಬ್ಬಲಿ ನಾನು ಬಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಹೊಡೆದೆ. ಈಗ ಡಿಪ್ಪು ಅದು ಹಚ್ಬೇಕು ನಮ್ಗ. ಏನದು ನಮ್ಮ ಹುಡುಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾನೆ. ಸೊ ಇವರೆಲ್ಲ ತಿನ್ಬಿಟ್ಟು ಜ್ಯೂಸ್ ಕುಡಿರೋ ಅಂದ್ರೆ ತಿನ್ನೋಕ್ ಮುಂಚೆನೆ ಜ್ಯೂಸ್ ಕುಡಿತಾರೆ. ಸೊ ಗೈಸ್ ಪೀಸ್ ಮಾತ್ರ ಸೂಪರ್ ಆಗಿದೆ, ತಿನ್ಬೋದು, ಎಂಜಾಯ್ ಮಾಡ್ಬೋದು. ಸೊ ವಾಟ್ ಈಸ್ ದಿಸ್? ಫ್ರೆಂಚ್ ಫ್ರೈಸ್, ಆವಳಿಗೆಡ್ಡೆ ಚಿಪ್ಸ್. ಯಾರು ತಿನ್ಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಫಸ್ಟ್ ಆಫ್ ಆಲ್ ಇದೆಲ್ಲ ತಿಂತಿರೋದು ಅಷ್ಟೇನೆ. ಏನಲ್ಲಿ ಒಂದು ವಿಡಿಯೋ ಮಾಡೋಗ್ಬಿಡೋರಲ್ಲ ಮಾಡು. ನಮ್ಮ ಶಂಕರನ್ ಹೆವಿ ಟ್ರೋಲ್ ಮಾಡೋಕೆ ಶುರು ಆಯ್ತು ಈಗ. ನನ್ಗೆ ಇಷ್ಟ ಆಗಿದೆ ಪೆಪ್ಸಿ ಗೈಸ್, ಪೆಪ್ಸಿಲಿರೋ ಐಸ್. ಈಗ ಫಸ್ಟು ಬರ್ಗರ್ನ ಟೇಸ್ಟ್ ಮಾಡ್ತಾವನೆ. ಹೆಂಗಿದೆ ಹೇಳ, ಬಾಯ್ ಬಿಡು.
ಮಮ್ ನೀನೇನ್ ತಿಂತಾ ಇದೀಯ? ಲೆಗ್ ಪೀಸ್ ಅದು ಯಾವ್ದೋ ಪಾಪ ಕೋಳಿಗೆ ಊಟ ಹಾಕಿರ್ಲಿಲ್ಲ, ಅದಕ್ಕೆ ಗೈಸ್ ಲೆಗ್ ಪೀಸ್ ನೋಡಿ ಎಷ್ಟು ಲೆಗ್ ಅಲ್ಲ ಅದು. ಇದು ವಿಂಗ್ಸು, ಇದು ಸ್ಟ್ರಿಪ್ಸು. ಮಾಮೂಲಿ ಲೈಕ್ ಸೊ ಗೈಸ್ ಇದು ಕ್ಲಾಸಿಕ್ ಬರ್ಗರು, ಅಷ್ಟಾಗೆ ಟೇಸ್ಟ್ ಏನು ಇಷ್ಟ ಆಗಿಲ್ಲ. ಬಟ್ KFC ಮಾತ್ರ ಚೆನ್ನಾಗಿದೆ. ನಮ್ಮ ಹುಡುಗ ಈಗ ಟೇಸ್ಟ್ ಮಾಡ್ತಾನೆ, ಮಾಡ್ಬಿಟ್ಟು ಹೆಂಗಿದಾನೆ ಅಂತ ಹೇಳ್ತಾನೆ. ಯಾರು ಯೂಟ್ಯೂಬರು. ಸೊ ನಮ್ಮ ಹುಡುಗ ಕ್ಯಾಮ್ರಾ ಮುಂದೆ ಬರೋಕೆ ನಾಚಿಕೆ, ಅದನ್ನು ತಿಂದು ನಾವು ವಿಡಿಯೋ ಮಾಡಿದ್ರೆ ಗಟ್ಟಿ ಆಗುತ್ತಂತೆ. ಸೊ ಅದಕ್ಕೋಸ್ಕರ ನೋಡಿ ನಾನು ಮುಗಿಸ್ಬಿಟ್ಟೆ. ಈಗ ಒಂದು ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ಬಿರಿಯಾನಿ ಬಂದ್ಮೇಲೆ ಖಾಲಿ ಮಾಡೋಣ. ಸೊ ಗೈಸ್ ಮೈ ಬಿರಿಯಾನಿ ಇಸ್ ರೆಡಿ. ಏನ್ತದ ಮಗ ಚಿಕನ್ ಗೈಸ್ ಇದು. ಸೊ ಗೈಸ್ ನಮ್ಮ ಚಿಕನ್ ರೆಡಿ ಆಗಿದೆ ಬಿರಿಯಾನಿ. ಸೊ ನಮ್ಮ ಹುಡುಗ ರೆಸಾರ್ಟ್ ಐಸ್ ಕ್ರೀಮ್ ತಗೊಂಡಿದ್ದಾನೆ. ಸೊ ನೋಡಿ ಇದು ಬ್ಲ್ಯಾಕ್ ಇಲ್ಲಿದೆ, ಇದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ. ಸೊ ನಮ್ಮ ಹುಡುಗ ಏನೋ ಕ್ಯಾಲ್ಕುಲೇಟಿವ್ ಮಾಡ್ಕೊಂಡು ಕೂತವನೆ. ಸೊ ಈಗ ನಮ್ಮ ಬಿರಿಯಾನಿ ರೆಡಿ ಆಗಿದೆ, ಟೇಸ್ಟ್ ಮಾಡುವಂಥ ಸಮಯ. ಒಂಚೂರು ಟೇಸ್ಟ್ ನೋಡೋಣ. ಚೆನ್ನಾಗಿದೆಯಾ ಮಗ? ನಮ್ಮ ಹುಡುಗನೇ ನೋಡ್ಬಿಟ್ಟ. ಗೈಸ್ ಏನೋ ಒಳ್ಳೆ ಬೆಳಗ್ಗೆ ವೈಟ್ ರೈಸ್ ಇದ್ದಂಗಿದೆ ನೋಡಿ. ಅನ್ನ ಎಷ್ಟು ಮೃದುವಾಗಿದೆ. ಮಾಮ್ ಇಟ್ಕೊ ಮಾಮ್, ನಂದೊಂಚೂರು ವಿಡಿಯೋ ಮಾಡ್ಬೇಕು. ಚೆನ್ನಾಗಿರಲ್ಲ ಐ ಥಿಂಕ್ ಇದು. ಓಕೆ ಲವ್ ಇವ್ನು ಯಾವನೋ ಇವ್ನು ಲವ್ ಗೈಸ್. ನೋಡಿ ಈಗ ಐಸ್ ಕ್ರೀಮ್ ಟೇಸ್ಟ್ ಮಾಡೋ ಸಮಯ. ಸುಮ್ಮನೆ ವೇಸ್ಟ್ ಆಯ್ತು. ಎತ್ಲಾಕಯ್ಯ ವಿಡಿಯೋ ಯಾಕೆ ಇಷ್ಟೊಂದು ಲೇ, ಅವಾಗಿಂದ ಏನೂ ಆಗಿಲ್ಲ ಕಣಲೇ, ನೀನು ಆಫ್ ಮಾಡ್ಬಿಟ್ಟಿದ್ಯಾ ಪಾಪ. ಬಿರಿಯಾನಿ ತಿಂದ್ರೆ ಆಗಲ್ಲ ಆಮೇಲೆ. ಸೊ ನಮ್ಮ ಹುಡುಗ ಬಿರಿಯಾನಿ ಟೇಸ್ಟ್ ಮಾಡುವ ಅಂದ್ರೆ ಅವಾಗಿಂದ ಕೋಲಾರ ಬಿರಿಯಾನಿ ಟೇಸ್ಟ್ ಮಾಡೋ ಸಮಯ. ಗೈಸ್ ಯಾಕೆ ಸ್ವೀಟ್ ಹೊಡಿತೈತೆ ಅಂದ್ರೆ ಯಾವನ ಸ್ವೀಟ್ ನಾನೇ ತಿಂತಿದ್ಯಾ? ನೀನ್ ತಿಂತಾ ಏನಿದು ಬಿರಿಯಾನಿ ಸ್ವೀಟ್ ಹೊಡಿತೈತೆ ಅಂದ್ರೆ ಐಸ್ ಕ್ರೀಮ್ ತಿನ್ಬಿಟ್ಬಿಟ್ಟವನ. ಸೊ ನೋಡಿ ಪೀಸು ಒಂದು 2 ಪೀಸ್ ಇದೆ. ಅವ್ರ ಬೆಂಕಿ ಕ್ಯಾಮ್ರಾ ಅಪ್ಪ ನಿಂದು ಒಂಥರ ಲವ್ ಹಿಂಗಿಡಿಲ್ಲ, ಯೂಟ್ಯೂಬ್ ರೆಕಾರ್ಡಿಂಗ್ ಹಂಗಿರೋದು. ಅದ್ ಹೆಂಗ್ ಬೇಕಾದ್ರೆ ಮಾಡಕ್ ಮಾಡ, ಅದು ಚಿಕ್ಕದ್ ಬರುತ್ತೆ. ಸೊ ಗೈಸ್ ಈಗ ಬಿರಿಯಾನಿ ತಿನ್ಬಿಟ್ಟು ಸಿಗೋಣ ಬನ್ನಿ. ಕಟ್ ಮಾಡಿ. ನಮ್ಮ ಹುಡುಗ ಐಸ್ ಕ್ರೀಮ್ ತಿಂತಾವನೆ. ಹೇಗಿದೆ ಮಗ ಐಸ್ ಕ್ರೀಮ್ ಟೇಸ್ಟು? ಓಕೆ ಈಗ ನಮ್ಮ ಶಂಕರ ಬಿರಿಯಾನಿ ಹೇಗಿದೆ ಮಗ? ಹೇಗಿದೆ ಟೇಸ್ಟು? ಸೀರಿಯಸ್ಲಿ ಮಮ್ ಇವ್ ನೋಡಿ ಖಾಲಿ ಮಾಡಿ ಇಕ್ಬಿಟ್ಟವನೆ ಆಲ್ರೆಡಿ. ನಮ್ಮ ಹುಡುಗ ಬಿರಿಯಾನಿನ ಮೊಸರನ್ನ ಮಾಡ್ಕೊಂತಿದ್ದವನೆ. ಅವನ ಎಕ್ಸ್ಪೀರಿಯನ್ಸ್ ನೋಡಿ ಹೆಂಗೈತೆ ಅಂತ. ಒಯ್ದಿದ್ ನಾನೇ ಗೈಸ್, ಇದು ಮೊಸರು ವೇಸ್ಟ್ ಮಾಡಬಾರ್ದು ಅಂತ. ರುಚಿನೇ ಬಿರಿಯಾನಿ ಮೊಸರನ್ನ. ಸೊ ಗೈಸ್ ಭರ್ಜರಿ ಬ್ಯಾಟಿಂಗ್ ಮಾಡಾಯ್ತು. ನಮಗೆ KFC ಫುಲ್ ಇಷ್ಟ ಆಯಿತು, ಬಟ್ ಬಿರಿಯಾನಿ ಅಷ್ಟೇ ಟೇಸ್ಟ್ ಇರಲಿಲ್ಲ. ಸೊ ಈಗ ನಮ್ಮ ಹುಡುಗ ಇಲ್ಲಿ ಫೋಟೋ ಶೂಟಿಗೆ ರೆಡಿ ಆಗ್ತವನೆ ನೋಡಿ. ಫೋಟೋ ಶೂಟ್ ಅಂದರೆ ಹುಡುಗನ ಕಣ್ಣು ಇದಾಗೋಯ್ತು. ಇವನು ಮಾಡಕ್ಕೆ ಕೇಮೇ ಇಲ್ಲ ಅಂತ ಇಲ್ಲಿಂದ ಅಲ್ಲಿಂದ ಓಡಾಡ್ತವನೆ. ಇವನೇ ನಮ್ಮ ಕ್ಯಾಮ್ರಾಮ್ಯಾನು. ಅದರಲ್ಲಿ ಐಫೋನಲ್ಲಿ ಯಾವ ಎಫೆಕ್ಟ್ಸ್ ಹಾಕೋಣ, ಯಾವ ಎಫೆಕ್ಟ್ ಬಿಡೋಣ ಇದು ಮಾಡ್ತಾ ಇದ್ದೇನೆ. ಗೈಸ್ ಫೈನಲಿ ಬ್ಯಾಟಿಂಗ್ ಗೀಟಿಂಗ್ ಎಲ್ಲ ಮಾಡ್ಕೊಂಡು ಈಗ ಮನೆ ಕಡೆ ಹೋಗೋಣ ಅಂತ ಬಂದು. ನಾವು ಬಂದಾಗ ಫುಲ್ಲು ಪಾರ್ಕಿಂಗ್ ಎಲ್ಲ ತುಂಬಿದ್ದು. ಈಗ ನೋಡಿ ಒಂದು ಟಾರು ಅದ್ರ ಪಕ್ಕ ನೆಕ್ಸಾನ್ ಬಿಟ್ರೆ ಯಾವುದು ಇಲ್ಲ ಗಾಡಿ. ಗುರು ಬನ್ನಿ KFC ತಿನ್ನಿ, ಚೆನ್ನಾಗಿದೆ. ಅದು ಬಿಟ್ಬಿಟ್ಟು ಬಿರಿಯಾನಿ ಎಲ್ಲ ಚೆನ್ನಾಗಿಲ್ಲ, ನಮ್ಗೆ ಇಷ್ಟ ಆಗಿಲ್ಲ. ನಮ್ಗೇನಿದ್ರು ನಾಟಿ ಸ್ಟೈಲ್ ಸರಿ ಅಷ್ಟೇ. ಸೊ ಇದೇ ನಮ್ಮ ಕನಕಪುರ ಬೆಂಗಳೂರು ಹೈವೇ ರೋಡಲ್ಲಿರುವಂಥದ್ದು. ಏನು ಸೊ ಗೈಸ್ ಫೈನಲಿ ಫುಡ್ ಗಿಡ್ಡೆಲ್ಲ ತಿನ್ಕೊಂಡು ಈಗ ಮನೆ ಕಡೆ ಹೋಗುವಂಥ ಸಮಯ ಬಂದು 10 ಗಂಟೆ ಹೋಗೈತೆ. ಸೊ ನಮ್ಮ ಹುಡುಗ ಇಲ್ಲಿ ಆಲ್ರೆಡಿ ಕತ್ಲಲ್ಲಿ ನಿದ್ದೆ ಹೊಡಿತಾವನೆ. ಇವನು ಯಾವ್ಯಾವುದು ಸೆಟ್ಟಿಂಗ್ಸ್ ಮಾಡುವಂತ ಹುಡುಕ್ತವ್ರೆ. ಯೂಟ್ಯೂಬ್ ಬರುತ್ತಾ, ಪ್ಲೇ ಸ್ಟೋರ್ ಬರುತ್ತಾ ಅಂತ. ಬಟ್ ಆಂಡ್ರಾಯ್ಡ್ ಕನೆಕ್ಟ್ ಮಾಡ್ಬೇಕು, ಏನೇನು ಆಪ್ಷನ್ ಇದೆ.